ನೀನ್ ಸುಮ್ನೆ ಇರು ಡ್ಯಾಡ್. ಗೋವಿಂದು ಯಜಮಾನ್ರೆ ಬಂದೆ. ವಾ ಯಜಮಾನ್ರೆ ಇಲ್ಲೇ ಇದ್ದೀರಾ? ನಾನೆಲ್ಲ ಚಿಕ್ಕ ಯಜಮಾನ್ರು ಒಬ್ಬರೇ ಅನ್ಕೊಂಡು ಒಂದೇ ಒಂದ್ ಪ್ಲೇಟ್ ತಂದೆ. ಇರಿ ನಿಮ್ಗೊಂದು ಪ್ಲೇಟ್ ತಂದೆ. ಹಲೋ 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 ಹಲೋ, ನಾವು ಒಂದೇ ಪ್ಲೇಟ್ ಅಲ್ಲಿ ತಿಂತೀವಿ, ಇನ್ನೊಂದ್ ಪ್ಲೇಟ್ ಏನ್ ಬೇಕಾಗಿಲ್ಲ, ಥ್ಯಾಂಕ್ಸ್. ಡ್ಯಾಡ್, ನಾನು ತಿನ್ನಿಸ್ತೀನಿ, ನೀನು ತಿನ್ನು. ನಾನ್ ತಿಂತೀನಿ ಬಿಡೋ. ಯಾಕೆ? ನಾನ್ ತಿನ್ಸಿದ್ರೆ ನೀನ್ ತಿನ್ನಲ್ವಾ? ಸರಿ ತಿನ್ಸಪ್ಪ. ಚಟ್ನಿನ ಸಾಂಬಾರ? ಚಟ್ನಿ. ಮಗನ್ ಸಂಬಂಧ ಅಂದ್ರೆ ಹಿಂಗಿರ್ಬೇಕು ಯಜಮಾನ್ರೆ. ಒಬ್ರು ದೇವ್ರಂತ ದೇವತಾ ಮನುಷ್ಯ, ಇನ್ನೊಬ್ರು ಬಂಗಾರದಂತ ಬಂಗಾರದ ಮನುಷ್ಯ. ಈ ನಿಮ್ಮಿಬ್ರ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕತೀನಿ ನಾನು. ಕೆಟ್ಟ ದೃಷ್ಟಿ ಬೀಳೋದಿಕ್ಕೆ ನಾವು ಬಿಟ್ರೆ ತಾನೆ ಗೋವಿಂದು, ನಾವಿದೀವಲ್ವಾ? ಗೋವಿಂದು ಅದಾಗ್ಲಿ ಅಂತ ನಾವ್ ಅನ್ಕೋತೀವಿ, ಆದ್ರೆ ಈ ಮನೆ ತುಂಬಾ ಬರೀ ಕೆಟ್ಟ ದೃಷ್ಟಿ ಹಾಕೋರೇ ಇದಾರೆ. ಏನ್ ಮಾಡೋದು? ಯಾಕೋ ಹಾಗೆ ಹೇಳ್ತಿದೀಯಾ? ಮತ್ತಿನ್ನೇನು ಡ್ಯಾಡ್, ನನ್ನ ಜೀವನದಲ್ಲಿ ನೀವೊಬ್ರು ಇಲ್ದೆ ಹೋಗಿದ್ದಿದ್ರೆ ಈ ತಾರಕ್ ಇವತ್ತು ಹೀಗಿರೋದಕ್ಕಾಗ್ತಾನೇ ಇರ್ಲಿಲ್ಲ. ನಾನ್ ಸೋತಾಗ ನನ್ನ ಹಿಂದೆ ನಿಂತು ಏನು ಆಗಲ್ಲ ಅಂತಾನೂ ಹೇಳಿದೀರ. ನಾನ್ ಗೆದ್ದಾಗ ನನ್ನ ಬೆಂತಟ್ಟಿ ನನ್ಗಿಂತ ಹೆಚ್ಚು ಖುಷಿ ಪಟ್ಟಿದ್ದೀರಾ. ಈಗ್ಲೂ ನನ್ನ ಒಂದು ಚಿಕ್ಕ ಮಗು ತರ ನೋಡ್ತಿದ್ದೀರಾ. ಮಕ್ಕಳು ಎಷ್ಟು ದೊಡ್ಡವರಾಗಿ ಬೆಳೆದ್ರು ತಂದೆ ತಾಯಿ ಮುಂದೆ ಅವ್ರು ಚಿಕ್ಕವರೇ ಕಣೋ. ನಾವು ಕನ್ಸನ್ನ ಮಕ್ಕಳು ನೆರವೇರಿಸಲಿ ಅಂತಾನೆ ನಮ್ಮ ಆಸೆ. ಆದ್ರೆ ನಿನ್ನ ಆಸೆ ನೆರವೇರಲ್ಲ ಅಲ್ವಾ ಡ್ಯಾಡ್? ಇಲ್ಲಿ ಎಲ್ರೂ ಮುಖವಾಡ ಹಾಕೊಂಡು ಬದುಕ್ತಿರೋರು, ಬೆನ್ನಿಂದೆ ಚೂರಿ ಹಾಕೋ ಸ್ವಾರ್ಥಿಗಳು. ಆದ್ರೆ ತಮಾಷೆ ಏನು ಅಂದ್ರೆ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಾರೆ. ಆದ್ರೆ ಅವ್ರ ಪ್ರತಿಯೊಂದು ಮೂಮೆಂಟು ನಾನು ಗಮನಿಸ್ತಾ ಇರ್ತೀನಿ ಅನ್ನೋದನ್ನ ಮರ್ತೇ ಹೋಗಿರ್ತಾರೆ. ಅವರೇ ಗಾಜಿನ ಮನೆಯಲ್ಲಿರ್ತಾರೆ, ಬೇರೆಯವ್ರ ಮನೆ ಮೇಲೆ ಕಲ್ಲೆಸಿತಿರ್ತಾರೆ. ಆದ್ರೆ ಅದೇ ಕಲ್ಲು ಅವ್ರ ಮನೆ ಮೇಲೆ ಬಿದ್ದಾಗ ಅವ್ರ ಮನೆ ಸ್ಮಶಾನ ಆಗತ್ತೆ ಅನ್ನೋದನ್ನ ಮರಿತಿದ್ದಾರೆ. ಜೊತೆಲಿ ಎತ್ಕೊಂಡೇ ಈ ತರ ವಿಷ ಬಿತ್ತುತ್ತಿದಿರಲ್ಲ, ಅವ್ರಿಗಾಗ್ ಮಾಡೋದಿಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಡ್ಯಾಡ್? ತಮ್ಮ ಪಾಡಕ್ ತಮಗಿರೋದಿಕ್ಕೆ ಬಿಡೋದಿಕ್ಕೆ ಆಗಲ್ವಾ? ಸಿಂಗಾರಿ ಯಾರು? ಈ ಮನೆ ಸೊಸೆ. ಅವಳನ್ನ ಯಾಕೆ ಶತ್ರು ಅನ್ನೋ ರೀತಿ ನೋಡ್ತಿದ್ದಾರೆ? ಅಂಥದ್ ಏನ್ ಮಾಡಿದಾಳ ಅವಳು? ಹಲೋ ಮೇಡಮ್, ನಾನು ಈ ಮನೇಲಿ ಇರೋದಿಲ್ಲ ಮೇಡಮ್. ಏನೇ ಹೇಳ್ತಿದ್ಯಾ? ನಾನು ಹೇಳೋವರೆಗೂ ನೀನು ಅಲ್ಲಿಂದ ಕದಲೋ ಹಾಗಿಲ್ಲ. ಮೇಡಮ್, ನಿಮಗೋಸ್ಕರನೇ ನಾನು ಇಷ್ಟು ದಿನ ಇಲ್ಲಿದ್ದು. ಆದರೆ ನನಗಿಲ್ಲಿ ತುಂಬಾ ತೊಂದರೆ ಆಗ್ತಿದೆ. ಮೊದಲು ಇಲ್ಲಿಂದ ಹೊರಗಡೆ ಬಂದರೆ ಸಾಕು ಅನ್ನಂಗೆ ಆಗಿದೆ ಮೇಡಮ್. ಈಗಂಥದ್ದು ಏನಾಯ್ತು? ನೀವು ಹೇಳಿದ್ದಕ್ಕೆ ಯಜಮಾನ್ರು ಈಗ ಆಗಿದೆ ಅಂತ ಮಯೂರಿಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಅವಳು ಇಲ್ಲಿಗೆ ಬಂದೋದ್ಲು. ಆದರೆ ಅಮ್ಮೋರು ಅವಳಿಗೆ ಯಾರು ಹೇಳಿದ್ದು ಅವಳನ್ನ ಇಲ್ಲಿ ಕರೆಸಿ ನನ್ಗೆ ಅವಮಾನ ಮಾಡ್ತಿದ್ದೀರಾ ಅಂತ ಎಲ್ಲರನ್ನೂ ಕರೆಸಿ ಕೂಗಾಡಿದ್ರು. ಆ ಗೋವಿಂದನ್ ಮೇಲೆ ನನ್ನ ಮೇಲೆ ಅನುಮಾನ ಪಟ್ಟು ಮೊಬೈಲ್ ಚೆಕ್ ಮಾಡಿ ಅಂತ ಹೇಳಿದ್ರು. ನನಗೆ ತುಂಬ ಭಯ ಆಗಿ ನಾನೇ ಮಾಡಿದ್ದು ಅಂತ ಹೇಳಿಬಿಟ್ಟೆ. ಆಮೇಲೆ ಅಮ್ಮೋರು ನೀನು ಈ ಮನೇಲಿ ಇರಬೇಡ, ಹೊರಟೋಗು ಅಂತ ಹೇಳಿದಾಗ ಹತ್ತು ಕರೆದು ಬೇಡ್ಕೊಂಡೆ. ಆಮೇಲೆ ಅವ್ರು ಸುಮ್ಮನೆ ಆದ್ರು. ಸಮಸ್ಯೆ ಕ್ಲಿಯರ್ ಆಯ್ತಲ್ವಾ? ಮತ್ಯಾಕೆ ಹೋಗ್ಬೇಕು ಅಂತಿದ್ಯಾ? ಈ ಸಮಸ್ಯೆ ಏನೋ ಮುಗೀತು ಮೇಡಮ್. ಆದರೆ ಇನ್ನೊಂದು ಸಮಸ್ಯೆ ತಾರಕ್ ಸರಿಂದ ಶುರುವಾಗಿದೆ.
ನಮ್ ಮನೆಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದು ಇಷ್ಟೆಲ್ಲ ಜನರಿದ್ರು ಒಬ್ಬ ಕಳ್ಳ ಹೇಗ್ ಬರ್ತಾನೆ?